ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಸಮೂಹ ಗತಿಶಾಸ್ತ್ರ ಈ ಒಂದು ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ ಸಮೂಹ ಗತಿಶಾಸ್ತ್ರದ ಅರ್ಥ, ಮಹತ್ವ, ವ್ಯಾಖ್ಯೆ ಮತ್ತು ಮಹತ್ವಗಳನ್ನು ಮತ್ತು ವಿಧಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಕ್ಲಾಸ್ನಲ್ಲಿ ಸಮೂಹ ವರ್ತನೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮೂಹದ ವರ್ತನೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವತ್ತಂದರೆ ಸಹಾನುಭೂತಿ, ಸಲಹೆ, ಅನುಕರಣೆ. ಸಮೂಹದ ವರ್ತನೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವತ್ತಂದರೆ ಸಹಾನುಭೂತಿ, ಸಲಹೆ, ಅನುಕರಣೆ, ವೈಯಕ್ತಿಕ ಸಮೂಹ ಗುರಿಗಳು ಮತ್ತು ಸಮೂಹದ ಸಂಸಕ್ತತೆ ಎನ್ನುವಂಥದ್ದು ಸಮೂಹದ ವರ್ತನೆ ಮೇಲೆ ಪ್ರಭಾವ ಬೀರುವಂಥ ಮುಖ್ಯ ಅಂಶಗಳಿದ್ದಾವೆ. ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ಬೋದು. ಸಮೂಹ ವರ್ತನೆ ಮೇಲೆ ಈ ಕೆಳಗಿನ ಯಾವ ಅಂಶಗಳು ಪ್ರಭಾವವನ್ನು ಬೀರುತ್ತೆ ಅಥವಾ ಯಾವುದು ಬೀರೋದಿಲ್ಲ. ಇಲ್ಲಿ 4 ಸರಿಯನ್ನು ಕೊಟ್ಟು ಯಾವುದು ಅಲ್ಲ ಅಂತ ಕೂಡ ಕೊಡ್ಬೋದು, ಅಥವಾ ಅಷ್ಟು ತಪ್ಪಾಗಿ ಕೂಡ ಕೊಡ್ಬೋದು, ಅಥವಾ ಈ ಕೆಳಗಿನಲ್ಲಿ ಯಾವುದಾದ್ರೂ ಒಂದು ಸರಿಯನ್ನು ಕೊಟ್ಟು ಸಮೂಹದ ವರ್ತನೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ಆಪ್ಷನ್ ಆಗಿ ಈ ರೀತಿಯಾಗಿ ಸಹಾನುಭೂತಿ, ಸಲಹೆ, ಅನುಕರಣೆ, ವೈಯಕ್ತಿಕ ಮತ್ತು ಸಮೂಹ ಗುರಿಗಳು, ಸಮೂಹದ ಸಂಸಕ್ತತೆ ಎನ್ನುವಂಥದ್ದನ್ನು ಆಪ್ಷನಲ್ಲಿ ಕೊಟ್ಟು ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವೆಶನನ್ನು ಕೇಳ್ಬೋದು. ಹಾಗಾದರೆ ಇವುಗಳನ್ನು ಪ್ರತಿಯೊಂದು ವಿವರವಾಗಿ ನಾವು ನೋಡ್ತಾ ಹೋದಾಗ ಸಹಾನುಭೂತಿ ಯಾವ ರೀತಿಯಾಗಿ ವರ್ತನೆ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂದರೆ, ಸಹಾನುಭೂತಿ ಎನ್ನುವಂಥದ್ದು ಭಾವನಾತ್ಮಕವಾದ ಸಹಜವಾದ ಮಾನವೀಯ ಗುಣ ಆಗಿರುತ್ತೆ. ನಾವು ನೋಡಿದ ಅಥವಾ ಕೇಳಿದ ವಿಷಯಗಳಿಗೆ ನಮ್ಮ ಅಭಿಪ್ರಾಯಗಳನ್ನು ಭಾವನೆಗಳ ಮೂಲಕ ವ್ಯಕ್ತಪಡಿಸುವುದಕ್ಕೆ ನಾವು ಸಹಾನುಭೂತಿ ಅಂತ ಹೇಳಿ ಕರಿತೀವಿ. ಓಕೆ, ಸಹಾನುಭೂತಿ ಇರುವಂಥವರು ಶಿಕ್ಷಕರು ಮುಖ್ಯವಾಗಿ ಸಹಾನುಭೂತಿ ತುಂಬಾ ಇರಬೇಕಾಗತ್ತೆ. ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಸಹಾನುಭೂತಿಯನ್ನು ಹೊಂದಿರಬೇಕಾಗತ್ತೆ. ವಿದ್ಯಾರ್ಥಿಗಳ ವರ್ತನೆಯನ್ನು ಅರ್ಥ ಮಾಡಿಕೊಂಡು ಶಿಕ್ಷಕರಲ್ಲಿ ಸಹೃದಯ ಇರಬೇಕಾಗತ್ತೆ. ಮಕ್ಕಳ ಬಗ್ಗೆ ಮಮತೆ ಇರಬೇಕು. ಮಕ್ಕಳಲ್ಲಿ ಉತ್ತಮ ಗುಣವನ್ನು ಬೆಳೆಸುವಲ್ಲಿ ಈ ಒಂದು ಸಹಾನುಭೂತಿ ಎನ್ನುವಂಥದ್ದು ಸಹಾಯ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ಳುವುದರಿಂದ, ನಾವು ಸಹಾನುಭೂತಿಯಿಂದ ವರ್ತನೆ ಮಾಡೋದರಿಂದ ಈ ಒಂದು ವಿದ್ಯಾರ್ಥಿಗಳ ಮೇಲೆ ಶಿಕ್ಷಕರು ಬೋಧಿಸುವಂಥ ಪಾಠ ಏನಾಗುತ್ತೆ, ಪರಿಣಾಮಕಾರಿಯಾಗಿ ಪ್ರಭಾವವನ್ನು ಬೀರತ್ತೆ ಅಂತ. ಮೊದಲನೇದಾಗಿ ಸಹಾನುಭೂತಿ ಈ ರೀತಿಯಾಗಿತ್ತು. ನೆಕ್ಸ್ಟ್ ಸಲಹೆ ಎನ್ನುವಂಥದ್ದು ಈ ಒಂದು ಸಮೂಹದ ಮೇಲೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರತ್ತೆ ಅಂತ ನೋಡೋದಾದರೆ, ಸಲಹೆ ಅಂದರೆ ತಮ್ಮ ವಿಚಾರಗಳನ್ನು ಅಂಗೀಕರಿಸುವುದೇ ನಾವು ಸಹನೆ ಅಂತ ಹೇಳಿ ಕರಿತೀವಿ. ಕೆಲವೊಂದು ವಿಚಾರಗಳಿರ್ತವೆ, ಅವುಗಳನ್ನು ನಿರ್ದಿಷ್ಟವಾದ ವಿಚಾರಗಳನ್ನು ಸೂಕ್ತವೆನಿಸಿದರೆ ಅವುಗಳನ್ನು ಅಂಗೀಕಾರ ಮಾಡುವುದಕ್ಕೆ ನಾವು ಸಲಹೆ ಅಂತ ಕರಿತೀವಿ. ವ್ಯಕ್ತಿ ಅಥವಾ ವಸ್ತುಗಳಿಂದ ಧ್ವನಿತವಾಗುವ ಭಾವಗಳು ಮತ್ತು ಆಲೋಚನೆಗಳ ವರ್ತನೆಗಳನ್ನು ಅನೇಕ ವೇಳೆ ರೂಪಿಸಲಾಗುತ್ತದೆ. ಇಂತಹ ಭಾವನೆಗಳಿಗೆ ನಾವು ಸಹಾನುಭೂತಿ ಅಂತ ಹೇಳಿ ಕರಿತೀವಿ. ಹಾಗಾದರೆ ಶಿಕ್ಷಕರಾದಂಥವರು ತರಗತಿಯಲ್ಲಿ ಕೊಡುವಂಥ ಒಂದು ಸಹಕಾರ, ಪ್ರತಿಕ್ರಿಯೆ, ಮಾರ್ಗದರ್ಶನ, ಧೈರ್ಯ, ಸ್ಫೂರ್ತಿ ಇತ್ಯಾದಿಗಳನ್ನು ನಾವು ಸಲಹೆಯ ಮಾದರಿಗಳಂತ ಹೇಳಿ ಕರಿತೀವಿ. ಹಾಗಾದರೆ ಶಿಕ್ಷಕರಾದಂಥವರು ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ನೀಡಬೇಕು, ಪ್ರತಿಕ್ರಿಯೆಯನ್ನು ಕೊಡಲು ನೆರವಾಗಬೇಕು. ಅದೇ ರೀತಿಯ ಮಾರ್ಗದರ್ಶನ ಮತ್ತು ಧೈರ್ಯ, ಸ್ಫೂರ್ತಿ ಇವುಗಳನ್ನು ಒಟ್ಟಾಗಿ ಇವುಗಳು ಕೂಡ ಏನಾಗಿರ್ತವೆ ಅಂದರೆ ಸಲಹೆಯ ಮಾದರಿಗಳಾಗಿರ್ತವೆ. ಸಲಹೆಯ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳುವಂತೆ, ಕಾರ್ಯಗತಗೊಳಿಸುವಂತೆ ಶಿಕ್ಷಕರಾದಂಥವರು ತರಗತಿಯಲ್ಲಿ ಮಾಡಬೇಕಾಗತ್ತೆ. ಹಾಗಾದರೆ ಸಲಹೆಗಳಲ್ಲಿ 3 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಯಾವ ರೀತಿಯಾಗಿ ಅಂದರೆ ಸ್ಥಾನ ಗೌರವ ಸಲಹೆ, ಸಮೂಹ ಸಲಹೆ, ಸ್ವಯಂ ಸಲಹೆ. ಸ್ಥಾನ ಗೌರವ ಸಲಹೆ ಅಂದರೆ ಹಿರಿಯರು, ಕಿರಿಯರು, ಶಿಕ್ಷಕರ ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗಳಿಗೆ ಮಕ್ಕಳು ನೀಡುವಂತಹ ಸಲಹೆಯನ್ನು ಸ್ಥಾನ ಗೌರವ ಸಲಹೆ ಅಂತ ಕರಿತೀವಿ. ಈಗ ಹಿರಿಯರು ಅಥವಾ ಕಿರಿಯರು, ಶಿಕ್ಷಕರು ಅಥವಾ ತಂದೆ ತಾಯಿಗಳು ಮಕ್ಕಳಿಗೆ ಕೊಡುವಂಥ ಸಲಹೆಯನ್ನು ನಾವು ಸ್ಥಾನ ಗೌರವ ಸಲಹೆ ಅಂತ ಕರಿತೀವಿ. ಉದಾಹರಣೆಗೆ ಅಧಿಕಾರಿಗಳು, ಧರ್ಮಗುರುಗಳು, ಮಂತ್ರಿಗಳು ಇವರು ನೀಡುವಂತಹ ಸಲಹೆಗೆ ನಾವು ಸ್ಥಾನ ಗೌರವ ಸಲಹೆ ಅಂತ ಕರಿತೀವಿ. ಎರಡನೇದು ಸಮೂಹ ಸಲಹೆ. ಸಮೂಹ ಸಲಹೆ ಅಂದರೆ ವ್ಯಕ್ತಿಯು ಸಂಘ ಸಂಸ್ಥೆಗಳಲ್ಲಿರುವಾಗ ಅಲ್ಲಿನ ಹೆಚ್ಚಿನ ಸದಸ್ಯರು ನೀಡುವ ಸಲಹೆಯನ್ನು ಅನುಸರಿಸಬೇಕಾಗುತ್ತದೆ. ಕೆಲವೊಮ್ಮೆ ಅದು ವ್ಯಕ್ತಿಗೆ ಅಹಿತವಾಗಿದ್ದರೂ ಕೂಡ ಅಲ್ಲಿ ಸಂಖ್ಯಾ ಬಾಹುಳ್ಯದಿಂದ ಅಭಿಪ್ರಾಯದಿಂದ ಮನೆದು ಒಪ್ಪಿಕೊಳ್ಳಬೇಕಾಗುತ್ತದೆ. ಅಂದರೆ ಈ ಸಮೂಹದಲ್ಲಿ ಎಲ್ಲರೂ ನೀಡಿರುವಂಥ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಒಬ್ಬರಿಗೂ ಇಬ್ಬರಿಗೂ ಬೇಡ ಅಂತಾದರೆ ಅಲ್ಲಿ ಹೆಚ್ಚಿನ ಸಂಖ್ಯೆಗಳು ಬೇಕಾಗಿರೋದನ್ನೇ ಇಲ್ಲಿ ಆಯ್ದುಕೊಳ್ಳಬೇಕಾಗುತ್ತೆ. ಅದಕ್ಕಾಗಿ ನಾವು ಇದಕ್ಕೆ ಸಮೂಹ ಸಲಹೆ ಅಂತ ಹೇಳಿ ಕರಿತೀವಿ.
ಉದಾಹರಣೆಗೆ ರಾಜಕೀಯ ಚಳುವಳಿಗಳಲ್ಲಿ, ಧಾರ್ಮಿಕ ಪ್ರಚಾರಗಳಲ್ಲಿ ವ್ಯಕ್ತಿ ಸಮೂಹ ಸಲಹೆಯನ್ನು ಒಪ್ಪಿಕೊಳ್ಳುವಂಥದ್ದು ನಾವು ಕಾಣ್ತೀವಿ. ಸ್ವಯಂ ಸಲಹೆ ಎನ್ನುವಂಥದ್ದು ವ್ಯಕ್ತಿಯು ತನ್ನೊಳಗೆ ಮಾಡಿಕೊಳ್ಳುವ ಸಲಹೆಗೆ ನಾವು ಸ್ವಯಂ ಸಲಹೆ ಅಂತ ಕರಿತೀವಿ. ಅವನ ಹಿಂದಿನ ಅನುಭವಗಳಿಂದ ಅವನಿಗೆ ಇಂತಹ ಸಲಹೆಗಳು ಮನದಲ್ಲಿ ಮೂಡಿ ಬರ್ತವೆ. ಇದಕ್ಕೆ ಅನುಗುಣವಾಗಿ ಅವರು ಕಾರ್ಯಪ್ರವೃತ್ತನಾಗಿ ಯಶಸ್ಸನ್ನು ಪಡೆಯುವಂಥದ್ದು ಸ್ವಯಂ ಸಲಹೆ ಆಗಿರುತ್ತೆ. ಕೆಲವೊಬ್ಬರು ವಿದ್ಯಾರ್ಥಿಗಳು ಯಾವುದೋ ಒಂದು ಅನುಭವದ ಮೂಲಕ ಅವರ ಒಂದು ಕುಟುಂಬದಲ್ಲಿ ಆಗಿರುವಂಥ ಯಾವುದಾದ್ರೂ ಒಂದು ಅಹಿತಕರ ಘಟನೆಗಳಿಂದ ಅವರು ಪ್ರೇರೇಪಿತಗೊಳ್ತಾರೆ, ಅಥವಾ ತಮ್ಮ ಸಹಪಾಠಿಗಳಲ್ಲಿ ತಮಗೆ ಯಾವುದಾದ್ರೂ ಒಂದು ವಿದ್ಯಾರ್ಥಿ ಮಾದರಿಯಾದಾಗ ಸ್ವಯಂ ಸಲಹೆಯನ್ನು ನೀಡಿಕೊಂಡು ಉತ್ತಮ ಕಾರ್ಯಪ್ರವೃತ್ತನಾಗಿ ವಿದ್ಯಾರ್ಥಿಗಳು ಕಾರ್ಯಗತಗೊಳಿಸುವಂಥದ್ದು ನಾವು ಸ್ವಯಂ ಸಲಹೆ ಅಂತ ಕೂಡ ಕರಿತೀವಿ. ಹಾಗಾದರೆ ಈ ಸಲಹೆ ಎನ್ನುವಂಥದ್ದು ವ್ಯಕ್ತಿಯ ಸಾಮಾಜಿಕ ಜೀವನದಲ್ಲಿ ಸಲಹೆ ಪ್ರಮುಖ ಪಾತ್ರ ವಹಿಸುತ್ತದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ, ನೈತಿಕ ತರಬೇತಿಗೆ ಸಲಹೆ ಎನ್ನುವಂಥದ್ದು ತುಂಬಾ ಅತ್ಯಗತ್ಯವಾಗಿದೆ. ಸಾಮಾಜಿಕ ನಿಯಂತ್ರಣ ಮತ್ತು ಬದಲಾವಣೆಗೆ ಪ್ರಮುಖ ಸಾಧನ ಆಗಿರುತ್ತೆ. ಶಾಲೆಗಳಲ್ಲಿ ಶಿಕ್ಷಕರ ಸಲಹೆ ಪರಿಣಾಮಕಾರಿಯಾಗಿದ್ದರೆ ಅಲ್ಲಿ ಶಿಕ್ಷಕರ ಸ್ಥಾನಮಾನ, ಸಲಹೆ, ಗುರಿ ಮತ್ತು ಉದ್ದೇಶಗಳು ಏನಾಗಿರಬೇಕಂದ್ರೆ ಉತ್ತಮವಾಗಿರಬೇಕು. ಅದೇ ರೀತಿ ಅನುಕರಣೆ ಎನ್ನುವಂಥದ್ದು ಕೂಡ ಈ ಒಂದು ಸಮೂಹ ವರ್ತನೆಯಲ್ಲಿ ಪ್ರಭಾವ ಬೀರುವಂಥ ಒಂದು ಅಂಶ ಆಗಿದೆ. ಯಾವ ರೀತಿ ಅಂದರೆ ಅನುಕರಣೆಯು ಕೂಡ ಒಂದು ಪ್ರಾಥಮಿಕ ಸಾಮಾಜಿಕ ಕ್ರಿಯೆ ಆಗಿದೆ. ಮತ್ತೊಬ್ಬರು ವರ್ತಿಸಿದಂತೆ ನಾವು ಕೂಡ ವರ್ತಿಸುವುದನ್ನು ಅನುಕರಣೆ ಅಂತ ಕರಿತೀವಿ. ಇವಾಗ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಮನೆಯಲ್ಲಿ ಮಾಡಿದ ಹಾಗೆ ವರ್ತನೆಯನ್ನು ಮಾಡ್ತಾ ಇರ್ತಾರೆ. ಇದನ್ನು ಅನುಕರಣೆಯಿಂದ ಸಣ್ಣ ಮಕ್ಕಳು, ಅತಿ ಸಣ್ಣ ಮಕ್ಕಳು ಮನೆಯಲ್ಲಿ ಮಾಡಿರುವಂಥ ಯಾರು ಹಿರಿಯರು ಮಾಡಿದಂಥ ಕೆಲಸಗಳನ್ನು, ಚಟುವಟಿಕೆಗಳನ್ನು ಅನುಕರಣೆ ಮಾಡಿ ಕಲಿಯುವಂಥದ್ದನ್ನು ನಾವು ಕಾಣ್ತೀವಿ. ಮಕ್ಕಳ ಕಲಿಕೆಯು ಪ್ರಾರಂಭದಲ್ಲಿ ಅನುಕರಣೆಯಿಂದಲೇ ನಡೆಯುತ್ತದೆ. ಅನುಕರಣೆ ಸಾರ್ವತ್ರಿಕವಾದದ್ದು ಅಥವಾ ಸಾಮಾಜಿಕ ವಿಕಾಸ, ಸಾಂಸ್ಕೃತಿಕ ಪ್ರಸರಣ, ವ್ಯಕ್ತಿಗಳ ಬೆಳವಣಿಗೆ, ಏಕರೂಪದ ಅನುರೂಪತೆಗೆ, ಸಹಕಾರ ಜೀವನಕ್ಕೆ ಅನುಕರಣೆ ಒಂದು ಮೂಲ ಕಾರಣ ಆಗಿರುತ್ತೆ. ಹಾಗಾದರೆ ಅನುಕರಣೆಯಲ್ಲಿ ಪ್ರಾಥಮಿಕ ಅನುಕರಣೆ, ಉದ್ದೇಶಪೂರ್ವಕ ಅನುಕರಣೆ ಎಂಬ ಎರಡು ಪ್ರಕಾರಗಳಿವೆ. ಅನುಕರಣೆಯಲ್ಲಿ ಪ್ರಾಥಮಿಕ ಅನುಕರಣೆ ಮತ್ತು ಉದ್ದೇಶಪೂರ್ವಕ ಅನುಕರಣೆ ಅಂತ ಎರಡು ಪ್ರಕಾರಗಳನ್ನು ಮಾಡ್ತೀವಿ. ಪ್ರಾಥಮಿಕ ಅನುಕರಣೆಯಲ್ಲಿ ಪ್ರಜ್ಞೆ ಇಲ್ಲದೆಯೇ ಅದು ಸಾಗ್ತಾ ಇರುತ್ತೆ. ಅಂದರೆ ಮಕ್ಕಳಿಗೆ, ಈಗ ಉದಾಹರಣೆ ಮಕ್ಕಳನ್ನು ತೆಗೆದುಕೊಂಡ್ರೆ ಅವರಿಗೆ ಅರಿವಿಲ್ಲದಂತೆಯೇ ಅನುಕರಣೆ ಮಾಡಿ ಅದನ್ನು ಕಲಿತಿರ್ತಾರೆ. ಆದರೆ ದೊಡ್ಡರು ಮಗು ಸುತ್ತಮುತ್ತಲೇ ಅನೇಕ ವರ್ತನೆಗಳನ್ನ ನೋಡಿ ಹಾಗೆಯೇ ಮಾಡಲು ಪ್ರಯತ್ನಿಸುತ್ತದೆ ಮತ್ತು ಮಾತನಾಡುವುದು, ಊಟ ಮಾಡುವುದು, ಬಟ್ಟೆ ಹಾಕಿಕೊಳ್ಳುವುದು ಸಂಪ್ರದಾಯಗಳನ್ನು ಅನುಕರಣೆಯಿಂದಲೇ ಅದು ಕಲಿಯುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಏನನ್ನೂ ಅರಿತುಕೊಳ್ಳದೆ ಸ್ವಾಭಾವಿಕವಾಗಿ ಕೆಲವು ಗುಣಗಳನ್ನು ಅನುಸರಿಸುವುದಕ್ಕೆ ಅಂಧಾನುಕರಣೆ ಅಂತ ಹೇಳಿ ಕರಿತೀವಿ.